ಅವಳು ಹಾಕಿದ ಚುಕ್ಕಿಗಳಲ್ಲಿ ಅವಳ ತಾಳ್ಮೆ ಎದ್ದು ಕಾಣುತ್ತೆ. ಹಾಕಿದ ಗೆರೆಗಳಲ್ಲಿ ಅವಳ ಅಭ್ಯಾಸಗಳು ಎದ್ದು ಕಾಣಿಸುತ್ತೆ. ಹಾಕಿದ ಬಣ್ಣಗಳಲ್ಲಿ ಅವಳು ಸೇರ್ಕೊಂಡು ಮನೆನ ಎಷ್ಟು ಅಂದವಾಗಿ ಇಡ್ತಾಳೆ ಅನ್ನೋದನ್ನ ತೋರಿಸುತ್ತದು. ಒಂದಕ್ಕೊಂದು ಕೂಡ್ಸಿರೋ ಗೆರೆಯಲ್ಲಿ ಕುಟುಂಬದವ್ರನ್ನ ಹೇಗೆ ಒಂದು ಮಾಡ್ತಾಳೆ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಒಬ್ರಿಗೆ ನೋವು ಕೊಟ್ರೆ ಅದರಿಂದ ಬರೋ ಸಂತೋಷ ಕೆಲವೇ ಕ್ಷಣಗಳು ಮಾತ್ರನೇ ಇರುತ್ತೆ. ಅದೇ ನಾವು 4 ಜನಗಳಿಗೆ ಸಂತೋಷ ಕೊಟ್ರೆ ಅದರಿಂದ ಸಿಕ್ಕೋ ಸಂತೋಷ ಜೀವನ ಪೂರ್ತಿ ನೆನಪಲ್ಲಿ ಉಳಿಯುತ್ತೆ. ಒಬ್ರಿಗನ್ನೋದಕ್ಕೂ ಮುಂಚೆ ನಾವು ಏನು ಅಂತ ಯೋಚನೆ ಮಾಡಿ ಮಾತಾಡ್ಬೇಕು. ಹೋಗ್ಲಿ ಬಿಡು ಅತ್ಗೆ, ಏನೋ ಗೊತ್ತೋ ಗೊತ್ತಿಲ್ದೇನೋ ಅವಳು ಮಾತಾಡಿದಾಳೆ, ಅದನ್ನೇನ್ ಮನ್ಸಿಗೆ ಹಾಕೋಬೇಡ ನೀನು. ಅಷ್ಟಕ್ಕೂ ಆದ್ಯನ್ ಬಗ್ಗೆ ನಮಗ್ಯಾಕೆ? ಅವಳಿಗಿಷ್ಟ ಬಂದ ಹಾಗೆ ಅವಳಿದ್ದಾಳೆ, ತನ್ನ ದಾರಿ ನೋಡ್ಕೊಂಡು ಅವಳು ಹೋಗ್ತಾಳೆ. ಆದ್ಯನ್ ಬಯ್ಯೋ ಅಂತ ಅಗತ್ಯ ನಮಗೇನಿದೆ? ರಾಜಿ, ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ನೀನು? ನೀನು ಮನೇಲೇ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಹಬ್ಬದ ದಿನ ಮನೇಲಿ ಅಷ್ಟೊಂದು ಕೆಲಸ ಇರುವಾಗ ಎಲ್ಲ ಬಿಟ್ಟೆಲ್ಲ ಹೋಗಿದ್ದೆ? ರಾಜಿ, ನಾನ್ ನಿನ್ನನ್ ಕೇಳ್ತಾ ಇದ್ರೆ ನಿಮ್ ಚಿಕ್ಕಪ್ಪನ ಯಾಕೆ ನೋಡ್ತಿದ್ಯಾ? ಬೆಳಗ್ಗೆನೆ ಹೊರಗಡೆ ಹೋಗುವಂತ ಅವಶ್ಯಕತೆ ನಿನಗೇನೇ ಇತ್ತು? ದೇವಸ್ಥಾನಕ್ಕೆ ಹೋಗಿದ್ಲು ಅದಕ್ಕೆ. ಜಮೀನ್ಗೆ ನೀರ್ ಬಿಟ್ಟು ವಾಪಸ್ ಬರೋವಾಗ ಅಲ್ಲೇ ಸಿಕ್ಕಿದ್ಲು. ಇಬ್ರು ಜೊತೆಲಿ ಬಂದ್ವಿ ಅಷ್ಟೇ. ಅದೇನ್ ರಾಜಲಕ್ಷ್ಮಿ, ಒಂದ್ ಮಾತ್ ನನ್ಗೂ ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ? ಆದ್ರೂ ಒಬ್ಳೇ ಯಾಕೆ ಹೋದೆ? ಎಲ್ರೂ ಒಟ್ಟಿಗೆ ಹೋಗ್ಬೋದಾಗಿತ್ತಲ್ವಾ? ಎಲ್ಲಿಗೆ ಹೋದ್ರೂ ನಾವೆಲ್ಲ ಒಟ್ಟಿಗೆ ತಾನೇ ಹೋಗೋದು. ಹಾಗಿರುವಾಗ ಏನು ಹೊಡೆಯೋ ಶಬ್ದ ಇಲ್ಲ, ಕಿರ್ಚೋ ಶಬ್ದ ಇಲ್ಲ. ಮನೆ ಮುಂದೆ ರಂಗೋಲಿ. ಮನೇಲಿ ಹೆಂಗಸ್ರೆಲ್ಲ ಅಷ್ಟು ಆನಂದವಾಗಿದ್ದಾರೆ ಅಂದ್ರೆ ಏನು, ನಾವಿಟ್ಟಿರೋ ಬಾಂಬು ಬ್ಲಾಸ್ಟ್ ಆಗಿಲ್ಲ ಅನ್ಸುತ್ತಲ್ವಾ? ಅಂದ್ರೆ ನಮ್ ಪ್ಲಾನ್ ಎಲ್ಲ ಫೇಲ್ ಆಯ್ತು ಅಂತ್ಯಾ? ಅದೇ ನನಗೆ ಅರ್ಥ ಆಗ್ತಿಲ್ಲ. ರಾಜಲಕ್ಷ್ಮಿ ಶೌರ್ಯ ಇಬ್ರು ಓಡ್ ಹೋಗ್ತಿದ್ದಾರೆ ಅಂತ ಆ ರಾಜಾರಾಮ್ಗೆ ಗೊತ್ತಾದ್ಮೇಲೂ ಊರಿಷ್ಟು ಪ್ರಶಾಂತವಾಗಿರುತ್ತಾ? ಇಷ್ಟೊತ್ತಿಗೆ ದೊಡ್ಡ ಗಲಾಟನೆ ಆಗ್ತಿತ್ತಲ್ವಾ? ಜನ ಎಲ್ಲ ಸೇರಿ ಮಾತಾಡ್ಕೋಬೇಕಿತ್ತಲ್ವಾ? ಆ ರಾಜಾರಾಮ್ ಅವ್ರಿಗೆ ವಿಷಯ ಗೊತ್ತಾದ್ರೂ ಕೂಡ ಮರ್ಯಾದೆ ಹೋಗುತ್ತೆ ಅಂತ ಹೊರಗೆ ಬರೋಕ್ ಬಿಟ್ಟಿಲ್ಲ ಅನ್ಸತ್ತೆ. ನಮ್ಮ ಪ್ರಶ್ನೆಗಳಿಗೆ ನಮ್ಮ ಹತ್ರನೇ ಉತ್ತರ ಇಲ್ಲ. ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕೇಳ್ತೀನಿರೋ. ಹಲೋ, ಏನಾಯ್ತು? ರಾಜಾರಾಮ್ ಮಗಳು ಓಡ್ ಹೋಗೋಕ್ ನೋಡಿದ್ಲು ಅಂತ ಇಡೀ ಊರೇ ಅಲ್ಲೋಲ ಕಲ್ಲೋಲ ಆಗ್ಬೇಕಿತ್ತಲ್ವಾ? ನೀವು ಅನ್ಕೊಂಡ ಹಾಗೆ ಇಲ್ಲೇನೂ ಆಗ್ಲಿಲ್ಲ ಕಣೋ. ಅದೇನು, ಆ ರಾಜಾರಾಮ್ ಬರ್ಲಿಲ್ವಾ? ಅವ್ರನ್ನ ನೋಡ್ಲಿಲ್ವಾ? ಅಷ್ಟಕ್ಕೂ ಜಗಳ ಆಗ್ಲಿಲ್ವಾ? ರಾಜಾರಾಮ್ ಬರ್ಲಿಲ್ಲ, ಅವ್ರ ತಮ್ಮ ಶಿವರಾಜು ಬಂದಿದ್ದ. ಶಿವರಾಜ್ ಬಂದಿದ್ನ? ನಾವು ಅನ್ಕೊಂಡ ಹಾಗೇನೆ ಶಿವರಾಜು ಬರ್ತಿದ್ದ ಹಾಗೆ ಆ ಕೋಚ್ ಮೇಲೆ ಅಗ್ನಿ ಪರ್ವತದ ತರ ಮೇಲ್ ಬಿದ್ದ ಕಣೋ. ಆದ್ರೆ
ಛೇ, ಆ ರಾಜಾರಾಮ್ ಬರ್ತಾನೆ, ಮಗಳು ಮಾಡಿರೋ ಕೆಲ್ಸಕ್ಕೆ ಊರ್ ಜನರ ಮುಂದೆ ಮರ್ಯಾದೆ ಹೋಗಿ ಪ್ರಾಣ ತಕ್ಕೋತಾನೆ ಅನ್ಕೊಂಡ್ರೆ ಹೀಗಾಯ್ತಲ್ಲೋ.